ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಅಕೌಂಟ್ ಕೂಡ ಯಾವಾಗಾದ್ರೂ ಹ್ಯಾಕ್ ಆಗ್ಬೋದು ಅಥವಾ ಆಲ್ರೆಡಿ ಇವಾಗ ತುಂಬಾ ಜನದ್ದು ಹ್ಯಾಕ್ ಆಗಿರುತ್ತೆ. ನೀವು ಕೂಡ ಹೆಂಗೋ ಮಾಡಿ ಅದನ್ನ ರಿಕವರಿ ಮಾಡ್ಕೊಂಡಿರ್ತೀರ. ಬಟ್ ಈ ತರ ಎಲ್ಲ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇದು ಹೊಸ ಅಪ್ಡೇಟ್ ಅನ್ನೋಕ್ಕಿಂತ ಇವಾಗ ಎಲ್ಲರಿಗೂ ಕೂಡ ಈ ಒಂದು ಆಪ್ಷನ್ ಬರ್ತಾ ಇದೆ. ನನಗೆ ಈ ಒಂದು ಆಪ್ಷನ್ ಬಂದಿರೋದು ಇವಾಗ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಈ ಆಪ್ಷನ್ ಬಂದಿಲ್ಲ ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಏನಪ್ಪ ಆಪ್ಷನ್ ಅಂತ ನೋಡೋದಾದ್ರೆ ಸೆಲ್ಫಿ ವೆರಿಫಿಕೇಶನ್ ಅಂತ. ಈ ಸೆಲ್ಫಿ ವೆರಿಫಿಕೇಶನ್ ಏನಂತಂದ್ರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ನೀವೇ ಯೂಸ್ ಮಾಡ್ತಾ ಇದ್ರಾ ಅಥವಾ ಬೇರೆದೇರು ಯೂಸ್ ಮಾಡ್ತಾ ಇದ್ರಾ, ರಿಯಲ್ ಅಕೌಂಟ್ ಅಥವಾ ಫೇಕ್ ಅಕೌಂಟ್ ಅಂತ ಕಂಡುಹಿಡಿಯೋದಕ್ಕೋಸ್ಕರ ನಿಮ್ಮೊಂದು ಫೇಸ್ ಐಡೆಂಟಿಫಿಕೇಶನ್ಗೋಸ್ಕರ ಸೆಲ್ಫಿ ವೆರಿಫಿಕೇಶನ್ ಅನ್ನೊಂದು ಹೊಸ ಆಪ್ಷನ್ ಅನ್ನ ಕೊಟ್ಟಿದ್ರೆ. ಇದರಲ್ಲಿ ನೀವು ನಿಮ್ಮೊಂದು ಸೆಲ್ಫಿ ವೆರಿಫಿಕೇಶನ್ ಮಾಡಿ ಇನ್ಸ್ಟಾಗ್ರಾಮ್ ಟೀಮ್ಗೆ ಕಳಿಸ್ಬೇಕಾಗುತ್ತೆ. ಅವ್ರು ಅದನ್ನ ರಿವ್ಯೂ ಮಾಡಿಬಿಟ್ಟು ಒರಿಜಿನಲ್ ಅಕೌಂಟಾ ಅಥವಾ ಫೇಕ್ ಅಕೌಂಟಾ ಅನ್ನೋದನ್ನ ಅವರು ಕಂಡುಹಿಡಿತಾರೆ. ಆಫ್ಟರ್ ಆ ಸೆಲ್ಫಿ ವೆರಿಫಿಕೇಶನ್ ಕಂಪ್ಲೀಟ್ ಆದ್ಮೇಲೆ ನಿಮ್ದು ಒರಿಜಿನಲ್ ಅಕೌಂಟ್ ಅಂತ ಗೊತ್ತಾದ್ಮೇಲೆ ಆ ಒಂದು ವಿಡಿಯೋನ ಡಿಲೀಟ್ ಮಾಡ್ಬಿಡ್ತಾರೆ. ಆಲ್ಮೋಸ್ಟ್ ಅದು ನಿಮ್ಮೊಂದು ಐಡೆಂಟಿಟಿ ವೆರಿಫಿಕೇಶನ್ಗೋಸ್ಕರ ಮಾಡುವಂತದ್ದು. ಸೊ ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಯಾವ ತರ ನೀವು ಕೂಡ ಇದನ್ನ ಸೆಲ್ಫಿ ವೆರಿಫಿಕೇಶನ್ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ. ಅಂಡ್ ನೀವು ಇದನ್ನ ಸೆಲ್ಫಿ ವೆರಿಫಿಕೇಶನ್ ಮಾಡಿಟ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಸೇಫ್ ಆಗಿರುತ್ತೆ. ಪ್ರೈವೇಟ್ ಅಕೌಂಟ್ ಆದ್ರೂ ಓಕೆ, ಪಬ್ಲಿಕ್ ಅಕೌಂಟ್ ಆದ್ರೂ ಓಕೆ. ಸೊ ಎಲ್ಲರಿಗೂ ಕೂಡ ಈ ಒಂದು ಆಪ್ಷನ್ ಬಂದೇ ಬರುತ್ತೆ. ಯಾವ ತರ ಮಾಡೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಪ್ರೊಫೈಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಬಹುದು ನಿಮಗೆ ಸೆಲ್ಫಿ ವೆರಿಫಿಕೇಶನ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಇದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು 2 ಅಕೌಂಟ್ ಅನ್ನ ಲಾಗಿನ್ ಮಾಡ್ಕೊಂಡಿದ್ದೀನಿ ಒಂದೇ ಡಿವೈಸ್ ಅಲ್ಲಿ. ಅದಕ್ಕೋಸ್ಕರ 2 ಅಕೌಂಟ್ ಅನ್ನ ತೋರಿಸ್ತಾ ಇದೆ. ಸೊ ನಿಮ್ದು ಯಾವ್ದಿರುತ್ತೆ, ಒಂದೇ ಇದ್ರೆ ಒಂದೇ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಈ ಒಂದು ಅಕೌಂಟಿಗೆ ಸೆಲ್ಫಿ ವೆರಿಫಿಕೇಶನ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂಡ್ ನೀವು ಇನ್ಸ್ಟಾಗ್ರಾಮ್ ಅನ್ನ ಕ್ರಿಯೇಟ್ ಮಾಡುವಾಗ ಯಾವ ಜಿಮೇಲ್ ಐ ಡಿನ ಕೊಟ್ಟಿರ್ತೀರಾ ಆ ಒಂದು ಜಿಮೇಲ್ಗೆ ಒಂದು OTP ನ ಕಳಿಸ್ತಾರೆ ಇವರು. ಆ ಒಂದು OTP ಕೋಡನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಈ ತರ ಕೋಡ್ ಇಲ್ಲಿ ಬಂದಿರುತ್ತೆ. ಆ ಕೋಡನ್ನ ನೀವು ಈ ತರ ಕಾಪಿ ಮಾಡಿಕೊಂಡು, ಸೊ ಈ ತರ ಕ್ಲಿಕ್ ಮಾಡಿ ನೀವು ಅದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡಿ. ಕಂಟಿನ್ಯೂ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಒಂದು ಸ್ಟಾರ್ಟ್ ಸೆಲ್ಫಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಈ ಸ್ಟಾರ್ಟ್ ಸೆಲ್ಫಿ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ಇದು ಕೆಲವೊಂದಿಷ್ಟು ಮೂಮೆಂಟ್ಸ್ ಅನ್ನ ನಿಮಗೆ ತೋರಿಸುತ್ತೆ. ಅದು ಯಾವ ತರ ಡೈರೆಕ್ಷನ್ ತೋರಿಸುತ್ತೋ ಅದೇ ತರನೇ ನೀವು ಅದನ್ನ ಸೆಲ್ಫಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟಾರ್ಟ್ ಸೆಲ್ಫಿ ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಓನ್ಲಿ ದಿಸ್ ಡಿವೈಸ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಏರೋ ಮಾರ್ಕ್ ಯಾವ ತರ ತೋರಿಸುತ್ತೋ ಅದೇ ತರ ಲೆಫ್ಟ್ ಟು ರೈಟ್ ಟು ನೀವು ಟರ್ನ್ ಆಗಬೇಕಾಗುತ್ತೆ. ಸೊ ಇನ್ಸ್ಟಾಗ್ರಾಮ್ ತೋರಿಸಿರೋ ಡೈರೆಕ್ಷನ್ ಪ್ರಕಾರ ನೀವು ಸೆಲ್ಫಿ ವೆರಿಫಿಕೇಶನ್ ಮಾಡಿದ್ಮೇಲೆ ಸೊ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಸೊ ನೆಟ್ವರ್ಕ್ ಇರುವಂಥ ಕಡೆಯಿಂದ ನೀವು ಸೆಲ್ಫಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಪ್ಲೇನ್ ಆಗಿರಬೇಕಾಗುತ್ತೆ. ಸೊ ಲೈಟಿಂಗು ಕರೆಕ್ಟಾಗಿ ಇರಬೇಕು ನೀವು ಬ್ಯಾಕ್ಗ್ರೌಂಡಲ್ಲಿ, ಅಂದರೆ ಮಾತ್ರ ನಿಮ್ಮ ಸೆಲ್ಫಿ ವೆರಿಫಿಕೇಶನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ವೆರಿಫಿಕೇಶನ್ ಸೆಲ್ಫಿ ಸೇವ್ಡ್ ಅಂತ ಇದೆ ಅಲ್ವಾ, ಇಲ್ಲಿ ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮದು ಆಫ್ಟರ್ ರಿವ್ಯೂ ಮಾಡಿದ ಮೇಲೆ ಇನ್ಸ್ಟಾಗ್ರಾಮ್ ಕಡೆಯಿಂದ ನಿಮ್ಗೊಂದು ಮೇಲ್ ಬರುತ್ತೆ. ಅವಾಗ ನಿಮ್ಮೊಂದು ಸೆಲ್ಫಿ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೇ ತರದ ಯೂಸ್ಫುಲ್ ಇನ್ಫಾರ್ಮೇಶನ್ಗೆ ನಮ್ಮ ಒಂದು ಚಾನಲ್ನ ವಿಸಿಟ್ ಆಗ್ತೀರಿ ಅಂತ ಹೇಳಿ ಸಿಗೋಣ.